ಬಿಡಾಡಿ ವಾಹನಗಳ ಎತ್ತಂಗಡಿಯ ಡೆಡ್ಲೈನ್ ಅಂತ್ಯ. ಟೋಯಿಂಗ್ ಕಾರ್ಯಕ್ಕೆ ಸಿದ್ಧವಾದ 5 ಪಾಲಿಕೆಗಳು. ಬೆಂಗಳೂರಿನಲ್ಲಿ ನಿಲ್ಲಿಸಿದ ಅನಾಥ ವಾಹನಗಳ ಟೋಯಿಂಗ್ ಇವತ್ತು ಚಾಲನೆಯನ್ನ ನೀಡಲಿರುವ ಸಚಿವ ಕೃಷ್ಣ ಭೈರೇಗೌಡ. ಮಲ್ಲೇಶ್ವರಂನಲ್ಲಿ ಟೋಯಿಂಗ್ ಕಾರ್ಯಕ್ಕೆ ಚಾಲನೆ ಸಿಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ವಾರದ ಹಿಂದೆ ವಾಹನಗಳಿಗೆ ನೋಟಿಸ್ ಅನ್ನ ಜಿಬಿಎ ಅಂಟಿಸಿತ್ತು. 1 ವಾರ ಗಡುವನ್ನ ಕೊಡಲಾಗಿತ್ತು. ಯಾರ್ಯಾರು ಸಂಬಂಧಪಟ್ಟವರು ಇದ್ದೀರೋ ನಿಮ್ಮ ವಾಹನಗಳನ್ನು ಅಲ್ಲಿಂದ ತೆರವು ಮಾಡಿ ಅಂತ ಹೇಳಿ ನೋಟಿಸನ್ನು ಅಂಟಿಸಲಾಗಿತ್ತು. ಆದರೆ ಕೆಲವರು ನೋಟಿಸ್ ಅಂಟಿಸಿದ ಮೇಲೂ ಕೂಡ ನಿರ್ಲಕ್ಷ್ಯವನ್ನು ತೋರಿ ವಾಹನಗಳನ್ನು ಹಾಗೇನೆ ಬಿಟ್ಟಿದ್ದಾರೆ. ಆ ವಾಹನಗಳ ತೆರವು ಕಾರ್ಯಾಚರಣೆ ನಡೆಯುತ್ತೆ, ಟೋಯಿಂಗ್ ಆಗುತ್ತೆ. ಟೋಯಿಂಗ್ ಆದಮೇಲೆ ಒಂದಷ್ಟು ಪ್ರಕ್ರಿಯೆಗಳನ್ನು ಈಗಾಗಲೇ ಹೇಳಲಾಗಿದೆ. ಜಿಬಿಎ ಅಧಿಕಾರಿಗಳು ನೆಕ್ಸ್ಟ್ ಹರಾಜು ಪ್ರಕ್ರಿಯೆಯನ್ನು ಮಾಡ್ತಾರೆ. ಮಲ್ಲೇಶ್ವರಂನಲ್ಲಿ ಈ ಟೋಯಿಂಗ್ ಕಾರ್ಯಕ್ಕೆ ಇವತ್ತು ಚಾಲನೆ ಸಿಗುತ್ತೆ. ಸಚಿವ ಕೃಷ್ಣ ಭೈರೇಗೌಡ್ರೆ ಚಾಲನೆಯನ್ನು ಕೊಡಲಿದ್ದಾರೆ. ಎಲ್ಲೆಂದರಲ್ಲಿ ವಾಹನಗಳನ್ನು ನಿಲ್ಲಿಸಿದ್ದಾರೆ. ಅನೇಕ ವರ್ಷಗಳಿಂದ ವಾಹನಗಳು ನಿಂತಲ್ಲೇ ನಿಂತಿವೆ. ಇದರಿಂದಾಗಿ ರಸ್ತೆ ಸಂಚಾರಕ್ಕೂ ಕೂಡ ಅಡಚಣೆ ಉಂಟಾಗ್ತಾ ಇದೆ. ವಾಹನಗಳು ಇರೋದ್ರಿಂದ ಈ ರಸ್ತೆ ಕಿರಿದಾಗುತ್ತೆ, ವಾಹನ ಸಂಚಾರ ಅಸ್ತವ್ಯಸ್ತ ಆಗುತ್ತೆ, ಟ್ರಾಫಿಕ್ ಜಾಮ್ನಂತಹ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಪಾದಾಚಾರಿಗಳಿಗೂ ಕೂಡ ಇದು ತೊಂದರೆನೆ. ಅಂತಹ ಬಿಡಾಡಿ ವಾಹನಗಳನ್ನು ತೆರವು ಮಾಡುವಂತಹ ಕೆಲಸಕ್ಕೆ ಜಿಬಿಎ ಮುಂದಾಗಿದೆ. ಇದನ್ನು ಸಾರ್ವಜನಿಕರು ಕೂಡ ಸ್ವಾಗತಿಸಿದ್ದಾರೆ. ಧೂಳು ಹಿಡಿದಿರುವಂತಹ ವಾಹನಗಳನ್ನು ಆದಷ್ಟು ಬೇಗ ತೆರವು ಮಾಡಿ ಅಂತ ಈ ಹಿಂದೆಯೂ ಕೂಡ ಮನವಿಗಳನ್ನು ಮಾಡಿಕೊಂಡಿದ್ರು, ಆಗ್ರಹ ಕೇಳಿ ಬಂದಿತ್ತು. ಆದರೆ ಕೃಷ್ಣ ಭೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಮೇಲೆ ಇದು ಚುರುಕನ್ನು ಪಡ್ಕೊಂಡಿದೆ. ಸ್ಟಿಕ್ಕರ್ ಅನ್ನು ಅಂಟಿಸಿ 1 ವಾರಗಳ ಕಾಲ ಗಡುವನ್ನು ಕೊಡಲಾಗಿತ್ತು. ಗಡುವನ್ನು ಮೀರಿಯೂ ಯಾರೆಲ್ಲ ವಾಹನಗಳನ್ನು ನಿಲ್ಲಿಸಿದ್ದಾರೋ ಆ ವಾಹನಗಳನ್ನು ಇವತ್ತು ಟೋಯಿಂಗ್ ಮಾಡಲಾಗುತ್ತೆ. ಎಲ್ಲವನ್ನೂ ಕೂಡ ಅಲ್ಲಿಂದ ತೆರವು ಮಾಡಲಾಗುತ್ತೆ. ಗಮನಿಸ್ತಾ ಇದ್ದೀರಿ, ಒಂದು ಕಡೆ ನಿಂತ ಕಾರುಗಳ ಮೇಲೆ ನೋಟಿಸನ್ನು ಅಂಟಿಸಿದಂತಹ ದೃಶ್ಯ ವಾರದ ಹಿಂದೆ. ಫುಟ್ಪಾತ್ ತೆರವು ಕಾರ್ಯಾಚರಣೆ, ಈ ರೀತಿ ಬಿಡಾಡಿ ವಾಹನಗಳ ಟೋಯಿಂಗ್ ಇರಬಹುದು, ಇದೆಲ್ಲವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಸ್ವಾಗತಾರ್ಹ ಕ್ರಮಗಳು. ಸಾರ್ವಜನಿಕರ ಹಿತದೃಷ್ಟಿಯಿಂದ, ವಾಹನಗಳ ಸಂಚಾರಕ್ಕೆ ಸುಗಮ ಮಾಡಿಕೊಡುವಂತಹ ದೃಷ್ಟಿಯಿಂದ ಮಹತ್ತರ ನಿರ್ಧಾರವನ್ನು ಸಚಿವ ಕೃಷ್ಣ ಭೈರೇಗೌಡರು ತೆಗೆದುಕೊಂಡಿದ್ರು. ಅದು ನೀಟಾಗಿ ನಡೀತಾ ಇದೆ ಕೂಡ, ಅದನ್ನು ಅಪ್ರಿಷಿಯೇಟ್ ಮಾಡಲೇಬೇಕಾಗುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಮಲ್ಲೇಶ್ವರಂನಿಂದ. ಲಕ್ಷ್ಮೀ ನರಸಿಂಹ, 1 ವಾರ ಟೈಮ್ ಕೊಡಲಾಗಿತ್ತು. ಇನ್ನು ಯಾರೆಲ್ಲ ವಾಹನಗಳನ್ನು ನಿಂತ ಜಾಗದಿಂದ ತೆರವು ಮಾಡಿಲ್ವೋ ಅವರೆಲ್ಲರಿಗೂ ಕೂಡ ಇವತ್ತು ಶಾಕ್. ಯಾಕಂದ್ರೆ ಟೋಯಿಂಗ್ ಕಾರ್ಯ ಇವತ್ತಿನ ಆರಂಭ ಆಗ್ತಾ ಇದೆ. ಎಷ್ಟು ಗಂಟೆಗೆ ಚಾಲನೆ ಸಿಗುತ್ತೆ ಅಂತ? ಜುಲೈ 10ನೇ ತಾರೀಕು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಶಾಶ್ವತವಾಗಿ ವಾಹನಗಳನ್ನು ನಿಲ್ಲಿಸಿ ತೊಂದರೆ ಉಂಟು ಮಾಡಿದ್ರು ಅವರೆಲ್ಲರೂ ಕೂಡ ಎಚ್ಚರಿಕೆ ಕೊಡಲಾಗಿತ್ತು. ನೋಟಿಸ್ ಅಂಟಿಸುವ ಮೂಲಕ ಈ ಒಂದು ಬೃಹತ್ ಕಾರ್ಯಾಚರಣೆಗೆ ಸಚಿವ ಕೃಷ್ಣ ಬೈರೇಗೌಡರು ಚಾಲನೆ ಕೊಟ್ಟಿದ್ದು. ಸೊ ಇವತ್ತಿಗೆ 1 ವಾರ ಆಗಿದೆ. ಸೊ ಮೊದಲ ಹಂತವಾಗಿ 1500 ವಾಹನಗಳನ್ನ ಗುರುತಿಸಿ ಅವುಗಳಿಗೆ ಅಲ್ಲಿನ ನಗರ ಪಾಲಿಕೆಗಳು ನೋಟಿಸ್ ಅಂತಕ್ಕಂಥ ಕೆಲಸ ಆಗಿತ್ತು. ಸೊ ಇವತ್ತು ಟೋಯಿಂಗ್ ಮಾಡೋದಕ್ಕೆ ಅಧಿಕೃತವಾಗಿ ಸಚಿವರು ಚಾಲನೆ ಕೊಡ್ತಾ ಇದ್ದಾರೆ. ಇವತ್ತು ಮಲ್ಲೇಶ್ವರಂನ MD ಬ್ಲಾಕ್ ಮುಖ್ಯ ರಸ್ತೆಯಲ್ಲಿ ಅವರು ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಬೆಳಗ್ಗೆ 10:45ಗೆ ಸಮಯ ನಿಗದಿ ಆಗಿದೆ. ಈ ಒಂದು ವಾಹನ ನೋಡ್ತಾ ಇದ್ದೀರಾ, ಒಂದು ವಾಹನಕ್ಕೂ ಕೂಡ 1 ವಾರದ ಮುಂಚೆ ನೋಟಿಸ್ ಅಂಟಿಸಲಾಗಿತ್ತು, ಮತ್ತೆ ಲಾಕ್ ಮಾಡಲಾಗಿತ್ತು. ಈ ಒಂದು ವಾಹನ ಕಳೆದ ಹಲವು ತಿಂಗಳುಗಳಿಂದ ಇದೇ ರೀತಿಯಾಗಿ ರಸ್ತೆಯಲ್ಲಿ ಟ್ರಾನ್ಸ್ಫರ್ ಪಕ್ಕ ನಿಂತ್ಕೊಂಡಿತ್ತು. ಹೀಗಾಗಿ ಹೋರಾಟಕ್ಕೆ ತೊಂದರೆ ಆಗಿತ್ತು, ಸಮಸ್ಯೆ ಆಗಿತ್ತು. ಹೀಗಾಗಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಹೋಗ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ನೋಟಿಸ್ ಅನ್ನು ಅಂಟಿಸಲಾಗಿತ್ತು. 1 ವಾರದ ಒಳಗಾಗಿ ಅಂದ್ರೆ 7 ದಿನಗಳ ಒಳಗಾಗಿ ಈ ವಾಹನಗಳನ್ನ ಸ್ವಯಂ ಪ್ರೇರಿತವಾಗಿ ವಾಹನಗಳ ಮಾಲೀಕರು ತೆರವು ಮಾಡಬೇಕಂತ ಎಚ್ಚರಿಕೆ ಕೊಡಲಾಗಿತ್ತು. ದಿನಾಂಕವನ್ನು ಕೂಡ ನಿಗದಿ ಮಾಡಲಾಗಿತ್ತು. ಬಟ್ ಅದರ ಈಗ ಸದ್ಯಕ್ಕೆ ಹಳಸುವಾಗಿದೆ. ಬಟ್ 1 ವಾರಕ್ಕೆ ಮುಂಚೆ ಈ ವಾಹನಕ್ಕೆ ನೋಟಿಸ್ ಅನ್ನ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಸಿಬ್ಬಂದಿ, ಸ್ಥಳೀಯ ಮಟ್ಟದಲ್ಲಿ ಡಬಲಿಗಳು ಈ ಒಂದು ನೋಟಿಸ್ ಅನ್ನ ಅಂಟಿಸಿದ್ರು. ಬಟ್ ಆದ್ರೂ ಕೂಡ ಈ ಒಂದು ವಾಹನದ ಮಾಲೀಕರು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಈ ವಾಹನ ಏನಾಗಿದೆ ಅನ್ನೋ ಒಂದು ಪ್ರಜ್ಞೆ ಕೂಡ ಅವರಿಗಿಲ್ಲ. ಹೀಗಾಗಿ ವಾಹನವನ್ನ ತೆರವು ಮಾಡಿಲ್ಲ. ಹೀಗಾಗಿ ಈ ಒಂದು ವಾಹನವನ್ನ ಇವತ್ತು ಟೋಯಿಂಗ್ ಮಾಡಲಾಗುತ್ತೆ. ಸ್ಥಳೀಯ ಟ್ರಾಫಿಕ್ ಪೊಲೀಸರು ಕೂಡ ಸ್ಥಳದಲ್ಲಿದ್ದಾರೆ. ಟೋಯಿಂಗ್ ವಾಹನ ಕೂಡ ಸಿದ್ಧ ಆಗಿದೆ. ಅವರ ಸಹಯೋಗದೊಂದಿಗೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಇವತ್ತು ಇಲ್ಲಿರ್ತಕ್ಕಂಥ ಒಂದು 2-3 ವಾಹನಗಳನ್ನ ಸಚಿವರ ಮೂಲಕ ಟೋಯಿಂಗ್ ಮಾಡಿಸುತ್ತೆ. ಇದು ಅಧಿಕೃತವಾಗಿ ಚಾಲನೆ ಸಿಗುತ್ತೆ.
ಬೆಂಗಳೂರಿನಾದ್ಯಂತ ಈಗಾಗಲೇ 5 ನಗರ ಪಾಲಿಕೆಗಳಲ್ಲಿ ಸ್ಥಳಗಳನ್ನು ಕೂಡ ಗುರುತು ಮಾಡಿದ್ದಾರೆ. ಟೋಯಿಂಗ್ ಆದ್ಮೇಲೆ ಇಲ್ಲಿ ಡಂಪ್ ಮಾಡಬೇಕು ಅಂತಕ್ಕಂಥದ್ದು 1500 ವಾಹನಗಳಿಗೆ ಸ್ಟಿಕ್ಕರ್ ಅಂಟಿಸಲಾಗಿದೆ. ಮತ್ತೆ ಟ್ರಾಫಿಕ್ ಪೊಲೀಸರ ಅಸ್ತ್ರಂ ಆಪ್ ಮೂಲಕ ಜನಸಾಮಾನ್ಯರು ಕೂಡ ಸ್ವಯಂ ಪ್ರೇರಿತರಾಗಿ ಅವ್ರಿಗೆ ಎಲ್ಲೆಲ್ಲಿ ಈ ರೀತಿ ಒಂದು ವಾಹನಗಳು ಕಾಣಿಸುತ್ತೆ ಶಾಶ್ವತವಾಗಿ ಪಾರ್ಕಿಂಗ್ ಮಾಡಿರೋದನ್ನ ಅದನ್ನು ಕೂಡ ಅವರು ರಿಪೋರ್ಟ್ ಮಾಡಬಹುದು. ಅದು ಕೂಡ ಮತ್ತೆ ಆ ಒಂದು ಲಿಸ್ಟ್ಗೆ ಆಡ್ ಅಪ್ ಆಗುತ್ತೆ. ಒಟ್ಟಾರೆ 1500ರಿಂದ 2000ಕ್ಕೂ ಹೆಚ್ಚು ವಾಹನಗಳಿಗೆ ನೋಟಿಸ್ ಅನ್ನ ಅಂಟಿಸಿರೋದ್ರಿಂದ ಅವೆಲ್ಲವನ್ನೂ ಕೂಡ ಟೋಯಿಂಗ್ ಮಾಡತಕ್ಕಂಥ ಕಾರ್ಯಕ್ಕೆ ಇವತ್ತು ಸಚಿವರು ಚಾಲನೆಯನ್ನ ಕೊಡ್ತಾ ಇರುವಂತದ್ದು. ಎಸ್ ಲಕ್ಷ್ಮೀ ನರಸಿಂಹ, ಈಗಾಗಲೇ 1500ಕ್ಕೂ ಅಧಿಕ ವಾಹನಗಳಿಗೆ ಸ್ಟಿಕ್ಕರ್ ಅನ್ನು ಅಂಟಿಸಲಾಗಿತ್ತು. ಯಾರಾದ್ರೂ ಈ ಒಂದು ವಾರದ ಗಡುವಿನ ಒಳಗಡೆ ಶಾಶ್ವತವಾಗಿ ಪಾರ್ಕ್ ಮಾಡಿದಂತಹ ವಾಹನಗಳನ್ನ ಆ ಜಾಗದಿಂದ ತೆಗೆದಿರುವಂತಹ ನಿದರ್ಶನಗಳು ಏನಾದ್ರೂ ಇದೆಯಾ? ತೆಗೆದಿದ್ರೆ ಎಷ್ಟು ಪ್ರಮಾಣದಲ್ಲಿ ತೆಗೆದಿರಬಹುದು ಅಂತ ಹೇಳಿ ಈ ಬಗ್ಗೆ ಏನಾದ್ರೂ ಜಿಬಿಎಯಿಂದ ಮಾಹಿತಿ ಸಿಕ್ಕಿದೆಯಾ ಲಕ್ಷ್ಮೀ ನರಸಿಂಹ? ನೋಟಿಸ್ ಅಂಟಿಸಿದ ಬಳಿಕ ಆ ವಾಹನಗಳನ್ನ ಎಷ್ಟು ಮಂದಿ ತೆರವು ಮಾಡತಕ್ಕಂಥದ್ದು ಅಂದ್ರೆ ಬಹುತೇಕರು ತೆರವು ಮಾಡಿಲ್ಲ. ಯಾಕಂತಂದ್ರೆ ಈಗಾಗಲೇ ಏನು ವಾಹನಗಳನ್ನ ಶಾಶ್ವತವಾಗಿ ನಿಲ್ಲಿಸಿದ್ರು, ಸೊ ಅವುಗಳು ತುಕ್ಕಿಡಿದ್ರು ಕೂಡ ಆ ವಾಹನಗಳ ಮಾಲೀಕರು ವಾಹನಗಳು ಏನಾಗಿದೆ ಅನ್ನೋದನ್ನ ನೋಡಕ್ ಬಂದಿಲ್ಲ. ಬಟ್ ಆದ್ರೆ ಅದರಲ್ಲಿ ಒಂದಷ್ಟು 200ರಿಂದ 300 ವಾಹನಗಳನ್ನ ಮಾತ್ರ ಒಂದಷ್ಟು ಮಂದಿ ತೆರವು ಮಾಡ್ಕೊಂಡು ಹೋಗಿದ್ದಾರೆ, ಎತ್ಕೊಂಡು ಹೋಗಿದ್ದಾರೆ. ಬಟ್ ಆದ್ರೆ ಉಳಿದಂತ ಬಹುತೇಕ ವಾಹನಗಳು ಹಾಗೇ ಇದಾವೆ. ನೋಟಿಸ್ ಅಂಟಿಸಿದ್ರು ಕೂಡ ಎಚ್ಚೆತ್ತುಕೊಂಡಿಲ್ಲ. ಅಂದ್ರೆ ಅವರಿಗೆ ಅದು ಬೇಕಾಗಿಲ್ಲ ಅನ್ನೋ ಒಂದು ನಿರ್ಲಕ್ಷ್ಯದ ಮನೋಭಾವದಲ್ಲಿ ಆ ವಾಹನಗಳ ಮಾಲೀಕರಿರೋದ್ರಿಂದ ಬೇರೆ ವಿಧಿ ಇಲ್ಲದೆ ಎಚ್ಚರಿಕೆಯನ್ನ ಕೊಟ್ಟ ಬಳಿಕ, ನೋಟಿಸ್ ಅನ್ನ ಕೊಟ್ಟ ಬಳಿಕ 7 ದಿನಗಳಾದ ಬಳಿಕ ಇವತ್ತು ಟೋಯಿಂಗ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಸಂಖ್ಯೆ ಮತ್ತೆ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನ ಒಂದು ವಾರದ ಮುಂಚೆ ಸಚಿವ ಕೃಷ್ಣ ಬೈರೇಗೌಡರೇ ಹೇಳಿದ್ರು. ಯಾಕಂದ್ರೆ ಮೇಲ್ಮಟ್ಟಕ್ಕೆ 1500 ವಾಹನಗಳನ್ನ ಗುರುತಿರುವಂತದ್ದು, ಇನ್ನು ಕೂಡ ಇದು ಹೆಚ್ಚಾಗುತ್ತೆ, ಟೋಯಿಂಗ್ ಮಾಡ್ತಿರಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಟೋಯಿಂಗ್ ಏನಾಗುತ್ತೆ, ಇದಾದ ನಂತರ ಎಲ್ಲಾ ವಾಹನಗಳನ್ನ ಆ ಒಂದು ನಗರ ಪಾಲಿಕೆಗಳು ಗುರುತಿಸಿದಂತ ಜಾಗದಲ್ಲಿ ಹೋಗಿ ಡಂಪ್ ಮಾಡಲಾಗುತ್ತೆ. ಮತ್ತೆ ಅದನ್ನ ಒಂದು ಪ್ರಕಟಣೆ ಹೊರಡಿಸಲಾಗುತ್ತೆ, ಬಹಿರಂಗ ಹರಾಜು ಹಾಕ್ತೀವಿ ಅಂತ. ಸೊ ಅದಾದ ಬಳಿಕ ಒಂದು 15 ದಿನಗಳ ಟೈಮ್ ಕೂಡ ಮತ್ತೆ ಸಿಗುತ್ತೆ. ಅವರು ಮತ್ತೆ ಬರದೇ ಹೋದಲ್ಲಿ ಅವುಗಳನ್ನ ಏನು ನಿಯಮಗಳ ಪ್ರಕಾರ ಬಹಿರಂಗ ಹರಾಜು ಹಾಕುತ್ತೆ. ಬಟ್ ಈಗ ಏನು ಟೋಯಿಂಗ್ ತಗೊಂಡು ಹೋಗ್ತಾರೆ, ಈಗ ಅವರು ದಂಡ ಅಕಸ್ಮಾತ್ ಏನಾದ್ರು ವಾಹನವನ್ನ ಮತ್ತೆ ತಗೊಂಡೋಗಿ ಬಂದ್ರೆ ಅವರು ಆ ಟೈಮಲ್ಲಿ ದಂಡವನ್ನ ಕೂಡ ಕಟ್ಟಬೇಕು. ಮತ್ತೆ ಟೋಯಿಂಗ್ ಚಾರ್ಜ್ ಏನಿದೆ 1000 ರೂಪಾಯಿ ಅದನ್ನು ಕೂಡ ಕೊಡಬೇಕು. ಅಂದ್ರೆ ದಂಡ 500 ರೂಪಾಯಿ ಮತ್ತೆ ಟೋಯಿಂಗ್ 1000 ರೂಪಾಯಿ ಎರಡನ್ನೂ ಕೂಡ ಕೊಟ್ರೆ ಮತ್ತೆ ಅವರು ಟೋಯಿಂಗ್ ಮಾಡಿದ ಬಳಿಕ ಎಲ್ಲಿ ಡಂಪ್ ಮಾಡಿರ್ತಾರೆ ಅಲ್ಲಿ ಅದನ್ನ ಗಾಡಿಯನ್ನ ಬಿಡಿಸ್ಕೊಂಡು ಹೋಗ್ತಕ್ಕಂಥ ಒಂದು ಅವಕಾಶವನ್ನು ಕೂಡ ಟ್ರಾಫಿಕ್ ಪೊಲೀಸರು ಹಾಗೂ ಜಿಬಿಎ ಕೊಟ್ಟಿರುವಂತದ್ದು. ಧನ್ಯವಾದ ಲಕ್ಷ್ಮೀ ನರಸಿಂಹ ತಮ್ಮ ಮಾಹಿತಿಗಾಗಿ.